ಎಲ್ಲರಿಗೂ ನಮಸ್ಕಾರ. ಕಣ್ಣಿನ ಆರೋಗ್ಯನ ಹೆಚ್ಚಿಸುವಂಥ ಆಹಾರಗಳ ಬಗ್ಗೆ ಇವತ್ತು ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಾನು ಕೆಲವು ಆಹಾರಗಳನ್ನ ಹೇಳ್ತೀನಿ, ಜ್ಯೂಸಸ್, ಅಕ್ಯುಪ್ರೆಷರ್ ಪಾಯಿಂಟ್ಸು, ಮುದ್ರೆಗಳು, ಜೊತೆಗೆ ಕಣ್ಣಿನ ಎಕ್ಸಸೈಸ್. ಈ 4 ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಕನ್ನಡಕದ ಅವಶ್ಯಕತೆ ಇರಲ್ಲ. ಅಟ್ಲೀಸ್ಟ್ 90 ದಿನ ಮಾಡಬೇಕು, ಅಂದರೆ 3 ತಿಂಗಳಾದರೂ ಮಾಡಲೇಬೇಕು ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ. ಈಗಿನ ಕಾಲದ ಮಕ್ಕಳಿಗೆ ಮೊಬೈಲು ಟಿ ವಿ ಎಫೆಕ್ಟಿಂದ ತುಂಬ ಬೇಗನೆ ಕನ್ನಡಕ ಬರ್ತಾ ಇದೆ. ಅವರ ಐಸೈಟ್ ಕೂಡ ವೀಕ್ ಆಗಿಬಿಟ್ಟಿದೆ. ಅವ್ರಿಗೆ ತಪ್ಪದೆ ಈ ಆಹಾರಗಳನ್ನ ಕೊಡಿ. ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ, ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ದಿಲ್ ಲೀವ್ಸ್, ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತಲೂ ಕರೀತಾರೆ, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಪುದೀನ, ಕರಿಬೇವು, ಕರಿ ಲೀವ್ಸ್, ಪಪಾಯ, ಮ್ಯಾಂಗೋ, ಮಾವಿನ ಹಣ್ಣು, ಬಾಳೆಹಣ್ಣು, ದಾಳಿಂಬೆ, ಆಪ್ರಿಕಾಟ್, ಕರ್ಬೂಜದ ಹಣ್ಣು, ಕಲ್ಲಂಗಡಿ ಹಣ್ಣು, ಸೋಂಪು, ಸೀಡ್ಸ್ ಮತ್ತು ನಟ್ಸ್. ಸೀಡ್ಸಲ್ಲಿ ಮೇಯ್ನಾಗಿ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್. ಇನ್ನು ನಟ್ಸಲ್ಲಿ ಮೇಯ್ನಾಗಿ ಆಲ್ಮಂಡ್, ಬಾದಾಮಿ, ಶೇಂಗಾ, ಗೋಡಂಬಿ, ಪಿಸ್ತಾ, ವಾಲ್ನಟ್. ನಟ್ಸ್ನ 6 ಗಂಟೆ ನೀರಲ್ಲಿ ನೆನೆಸಿ ತೊಗೊಂಡ್ರೆ ತುಂಬ ಒಳ್ಳೆಯದು, ಪಿಸ್ತಾ ಒಂದು ಬಿಟ್ಟು. ನೆಕ್ಸ್ಟ್ ಪಂಪ್ಕಿನ್, ಕುಂಬಳಕಾಯಿ, ಸೌತೆಕಾಯಿ, ಬ್ರಾಹ್ಮಿ ಅಂದರೆ ಒಂದೆಲಗ ಸೊಪ್ಪು, ಗೋಂಗೂರ ಅಂದರೆ ಪುಂಡಿ ಸೊಪ್ಪು, ವೀಳ್ಯದೆಲೆ. ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಫುಡ್ಸ್ ತೊಗೋಬೇಕಾಗುತ್ತೆ. ವೈಟಮಿನ್ ಎ ಫುಡ್ ಅಂದರೆ ಕರಿಬೇವು, ಕ್ಯಾರೆಟ್, ಟೊಮೊಟೊ, ಮ್ಯಾಂಗೋ, ಸ್ವೀಟ್ ಪೊಟ್ಯಾಟೊ, ವಾಟರ್ ಮೆಲನ್ ಇವೆಲ್ಲ ಬರುತ್ತೆ. ಆ್ಯಂಡ್ ವೈಟಮಿನ್ ಸಿ ಫುಡ್ಸ್ ಎಲ್ಲರೂ ಗೊತ್ತಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲ, ಕಿತ್ತಳೆ ಹಣ್ಣು, ಆರೆಂಜ್, ನಿಂಬೆಹಣ್ಣು, ಮೂಸಂಬಿ ಹಣ್ಣು, ಗವ್ವ ಅಂದರೆ ಸೀಬೆ ಹಣ್ಣಿನಲ್ಲೂ ತುಂಬ ಹೆಚ್ಚಾಗಿ ವೈಟಮಿನ್ ಸಿ ಇರುತ್ತೆ. ಈ ಆಹಾರಗಳನ್ನ ನೀವು ಹೆಚ್ಚಾಗಿ ತೊಗೊಳ್ಳಿ. ಇನ್ನು ಜಿಂಕ್ ಫುಡ್ಗಳು ತೊಗೋಬೇಕಾಗುತ್ತೆ. ಜಿಂಕ್ ಫುಡ್ ಅಂದರೆ ನಟ್ಸ್ ಮತ್ತು ಸೀಡ್ಸ್ ಎಲ್ಲ ಬಂದುಬಿಡುತ್ತೆ. ಸೊ ನಾನು ಆಲ್ರೆಡಿ ಲಿಸ್ಟ್ ಹೇಳಿದ್ದೀನಲ್ವಾ, ಸೊ ಮರಿದಲ್ಲೇ ಸೀಡ್ಸ್ ಆ್ಯಂಡ್ ನಟ್ಸ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು ಮೇಯ್ನಾಗಿ ತುಂಬ ಚೆನ್ನಾಗಿ ವರ್ಕ್ ಆಗೋದು ಅಂದರೆ ತೊಂಡೆಕಾಯಿ ಮತ್ತು ಬೂದಗುಂಬಳಕಾಯಿ, ಆ್ಯಶ್ ಗಾರ್ಡ್. ಇಷ್ಟು ತರಕಾರಿ ಮತ್ತು ಹಣ್ಣು ಸೊಪ್ಪುಗಳು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಅಲ್ಲ ಮೇಡಮ್ ಎಲ್ಲನೂ ಆಲ್ಮೋಸ್ಟ್ ಹೇಳಿದ್ರಲ್ಲ ಅಂದರೆ, ಮೇಯ್ನಾಗಿ ಕಣ್ಣಿನ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನೆಲ್ಲನೂ ಹೇಳಿದ್ದೀನಿ. ಎಲ್ಲನೂ ಒಂದೇ ದಿನ ಕೂತ್ಕೊಂಡು ತಿನ್ನೋಕ್ಕೆ ಹೋಗಬೇಡಿ. ನಿಮ್ಮ ಆಹಾರದಲ್ಲಿ ಒಂದೊಂದು ದಿನ ಒಂದೊಂದು ಹಣ್ಣು, ತರಕಾರಿ, ಸೊಪ್ಪನ್ನ ಬಳಸಿ. ನಿಜವಾಗ್ಲೂ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಜ್ಯೂಸ್ ಫಾರ್ ಐ ಹೆಲ್ತ್. ನಾನು 3 ಜ್ಯೂಸು, 1 ಪೌಡರ್ನ ಹೇಳ್ತೀನಿ. 4ರಲ್ಲಿ ಪ್ರತಿದಿನವೂ ಒಂದೊಂದನ್ನು ಫಾಲೋ ಮಾಡಿ. ಮೊದಲನೇ ಜ್ಯೂಸ್ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು 2-3 ಇಯರ್ಸ್ ಬ್ಯಾಕ್ನೇ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ತುಂಬ ಜನ ನೋಡಿರ್ತಾರೆ. ಬ್ರೀಫಾಗಿ ಹೇಳ್ತೀನಿ. ಈ ಜ್ಯೂಸ್ಗೆ ಕ್ಯಾರೆಟ್ 3 ಬೇಕು, ಬೀಟ್ರೋಟ್ ಅರ್ಧ, ಸೌತೆಕಾಯಿ ಅರ್ಧ, ಟೊಮೊಟೊ 2, ನಾಟಿ ಟೊಮೊಟೊ ಹಣ್ಣು ಬಳಸಿ. ಕ್ಯಾರೆಟ್ 3, ಬೀಟ್ರೋಟ್ ಅರ್ಧ, ಸೌತೆಕಾಯಿ ಅರ್ಧ, ಟೊಮೊಟೊ 2 ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ಗ್ರೈಂಡ್ ಮಾಡಿ. ಗ್ರೈಂಡ್ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಚೆನ್ನಾಗಿ ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡಾದಮೇಲೆ ಬರೋ ಜ್ಯೂಸ್ಗೆ ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ, 1 ಸ್ಪೂನಷ್ಟು ಶುದ್ಧವಾದ ಜೇನುತುಪ್ಪ. ಶುದ್ಧವಾದ ಜೇನುತುಪ್ಪ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ಬಳಸಬೇಡಿ, ಸ್ಕಿಪ್ ಮಾಡಿಬಿಡಿ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಬೆಳಗ್ಗೆ ತಿಂಡಿಗಿಂತ ಮುಂಚೆ ಕುಡಿದ್ರೆ ಒಳ್ಳೆಯದು. 2ನೇ ಜ್ಯೂಸು ನುಗ್ಗೆ ಸೊಪ್ಪು, ಕರಿಬೇವಿನ ಜ್ಯೂಸು. ನುಗ್ಗೆ ಸೊಪ್ಪು 1 ಹಿಡಿಯಷ್ಟು, ನಿಮ್ಮ ಕೈನ 1 ಹಿಡಿಯಷ್ಟು ಮಾತ್ರ. 1 ಹಿಡಿಯಷ್ಟು, ಜಾಸ್ತಿ ತೊಗೊಂಡ್ರೆ ಹೀಟ್ ಆಗುತ್ತೆ, ನೆನಪಿರಲಿ. 1 ಹಿಡಿಯಷ್ಟು ಮಾತ್ರ ನುಗ್ಗೆ ಸೊಪ್ಪನ್ನ ತೊಗೋಬೇಕು. ಅದರಲ್ಲಿ ಅರ್ಧ ಹಿಡಿಯಷ್ಟು, ಒಂದು ಸ್ವಲ್ಪ ತೊಗೊಳ್ಳಿ, ಅರ್ಧ ಹಿಡಿಯಷ್ಟು ಮಾತ್ರ ಕರಿಬೇವು, ಕರ್ರಿ ಲೀವ್ಸ್ನ ತೊಗೋಬೇಕು. 2 ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ತುಂಬ ಒಗ್ರಾಗಿ ಕೈ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ನಿಮಗೆ ಆ ಟೇಸ್ಟ್ ಅಷ್ಟು ಅನಿಸಲ್ಲ, ಹಿಂಸೆ ಅನಿಸಲ್ಲ ಕುಡಿಯೋದಕ್ಕೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಫಿಲ್ಟರ್ ಮಾಡಿ. ನಂತರ ಅರ್ಧ ಹೋಳಷ್ಟು ನಿಂಬೆ ರಸ, 1 ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡೀರಿ. ಎಲ್ಲ ಜ್ಯೂಸು ಅಷ್ಟೇ ತಿಂಡಿಗಿಂತ 1 ಗಂಟೆ ಮುಂಚೆ ಕುಡಿದ್ರೆ ಒಳ್ಳೆಯದು. 3ನೇ ಜ್ಯೂಸು ತೊಂಡೆಕಾಯಿ, ಬೂದಗುಂಬಳಕಾಯಿ ಜ್ಯೂಸು. ತೊಂಡೆಕಾಯಿ 6, ಬೂದಗುಂಬಳಕಾಯಿ 1 ಕಪ್ಪಷ್ಟು, 100 ಗ್ರಾಮ್ ಅಷ್ಟಾದರೆ ಸಾಕಾಗತ್ತೆ. ಶುಂಠಿ 1 ಇಂಚಷ್ಟು ಮಾತ್ರ ಶುಂಠಿ, ನಾಟಿ ವಿಳ್ಯದೆಲೆ ಒಂದು 6 ತಗೋಬೇಕು. ಅಷ್ಟನ್ನು ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಗ್ಲಾಸಷ್ಟು 250 ml ಅಷ್ಟು ಮಜ್ಜಿಗೆ. ನಿಮಗೆ ಮಜ್ಜಿಗೆ ಇಷ್ಟ ಆಗಲ್ಲ, ನಾನು ಕುಡಿಯೋದೇ ಇಲ್ಲ ಅಂತಂದರೆ ನೀರು ಹಾಕೋಬೋದು. ಓಕೆನಾ? ಮಜ್ಜಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ್ಮೇಲೆ ಜ್ಯೂಸನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಆ ಜ್ಯೂಸ್ಗೆ ಒಂದು 1/4 ಟೀ ಸ್ಪೂನಷ್ಟು ಅಷ್ಟೇ, 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ನ ಹಾಕೋಬೇಕು. ಜಸ್ಟ್ ರುಚಿಗೋಸ್ಕರ ಒಂದು 1/4 ಟೀ ಸ್ಪೂನಷ್ಟು ಸೈಂಧವ ಲವಣ, ಮಾಮೂಲಿ ಉಪ್ಪಲ್ಲ, ಸೈಂಧವ ಲವಣ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕುಡಿಬೇಕು. ಇದನ್ನು ಅಷ್ಟೇ ಬೆಳಗ್ಗೆ ತಿಂಡಿಗಿಂತ 1 ಗಂಟೆ ಮುಂಚೆ ಕುಡೀರಿ. ನಿಮಗೆ ಐಸೈಟ್ ತುಂಬ ಜಾಸ್ತಿ ಇದ್ದರೆ ಈ 3ನೇ ಜ್ಯೂಸನ್ನ ಕಂಟಿನ್ಯೂಸ್ ಆಗಿ 90 ದಿನ ಕುಡೀರಿ. ನಂತರ ಟೆಸ್ಟ್ ಮಾಡಿಸ್ಕೊಳ್ಳಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವೆಲ್ಲ ಆಯುರ್ವೇದಿಕ್ ಡಾಕ್ಟರ್ ಹೇಳಿರೋದು, ನ್ಯಾಚುರೋಪತಿ ಡಾಕ್ಟರ್ಸ್ ಹೇಳಿರೋವಂಥ ಜ್ಯೂಸು.
ನಾನು ಓನಾಗಿ ಯಾವುದನ್ನು ಕ್ರಿಯೇಟ್ ಮಾಡಿಲ್ಲ. ಓಕೆನಾ. ನೆಕ್ಸ್ಟ್ ಇನ್ನು ಒಂದು ಪೌಡರ್ ಅಂತ ಹೇಳಿದೆ ಅಲ್ವಾ, ಇದನ್ನು ಹಾಲ್ಗೆ ಹಾಕೊಂಡು ಕುಡಿಬೇಕು. ಮುಂಚೆನೇ ಹೇಳ್ತಾ ಇದ್ದೀನಿ, ನಾಟಿ ಹಸುವಿನ ಹಾಲು A2 ಮಿಲ್ಕ್ ಸಿಕ್ಕಿದ್ರೆ ಮಾತ್ರನೇ ಇದನ್ನು ಫಾಲೋ ಮಾಡಿ, ಇಲ್ಲ ಅಂತಂದರೆ ಜಸ್ಟ್ ಪೌಡರ್ನ ತಿನ್ನಬೇಕು. ಓಕೆ. ತುಂಬ ವಿಡಿಯೋಸ್ ಆಲ್ರೆಡಿ ಒಂದು 5 ವಿಡಿಯೋ ಮಾಡಿದ್ದೀನಿ ಕಣ್ಣಿನ ಬಗ್ಗೆನೇ, ಅದು ಯಾವುದನ್ನು ನೋಡಲ್ಲ. ಮತ್ತೆ ಅದೇ ಕ್ವಶನ್ ಕೇಳ್ತಿದ್ದಾರೆ, ಕಣ್ಣಿನ ಆರೋಗ್ಯಕ್ಕೆ ಯಾವ್ದು ಚೆನ್ನಾಗಿರುತ್ತೆ, ನಮಗೆ ಐಸೈಟ್ ತುಂಬ ಜಾಸ್ತಿ ಇದೆ, ಕಮ್ಮಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ ಮತ್ತೆ ಮೇಲ್ ಮಾಡ್ತಿದ್ದೀರಾ, ಮತ್ತೆ ಕಮೆಂಟ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಬ್ರೀಫಾಗಿ ಹೇಳ್ತೀನಿ, ನಿಮಗೆ ಕಂಪ್ಲೀಟಾಗಿ ಬೇಕು ಅಂತಂದರೆ ಆ ವೀಡಿಯೋಸ್ಗಳನ್ನ ನೋಡಿ. ಒಬ್ರಿಗಾದರೆ 5 ಬಾದಾಮಿ ಬೇಕು. 6ರಿಂದ 8 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ನಂತರ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ, ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಸೋಂಪು ಫೆನಲ್ ಸೀಡ್ಸ್ನ ಹಾಕಿ, ಜೊತೆಗೆ 1 ಸ್ಪೂನಷ್ಟು ಕಲ್ಸಕ್ಕರೆ ಗೊತ್ತಲ್ವ ಎಲ್ಲರಿಗೂ, ಕಲ್ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ನಿಮಗೆ ಒಂದು ಪೌಡರ್ ಸಿಗುತ್ತೆ. ಆ ಪೌಡರ್ನ 100 ml ಅಷ್ಟು ನಾಟಿ ಹಸುವಿನ ಹಾಲು A2 ಮಿಲ್ಕ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕುಡಿಯೋದು. ನಿಮಗೆ A2 ಮಿಲ್ಕ್ ನಾಟಿ ಹಸುವಿನ ಹಾಲು ಸಿಗ್ತಾ ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ, ಆ ಪೌಡರ್ನ ಹಾಗೆ ಚೆನ್ನಾಗಿ ಅಗೆದು ತಿನ್ನಿ. ಸ್ವಲ್ಪ ಬಿಸಿನೀರನ್ನ ಕುಡೀರಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಪೌಡರ್ ಮಾಡಿಟ್ಕೊಳ್ಳೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನೊಂದ್ಸಲ ನೋಡಿ ಸ್ಟೋರ್ ಮಾಡಿಟ್ಕೋಬೋದು. ಅದನ್ನು ದಿನ 1 ಸ್ಪೂನ್ ಅಷ್ಟು ತಿಂದ್ಬಿಟ್ಟು ಬಿಸಿನೀರು ಕುಡಿದ್ರೆ ಸಾಕು. ಸೊ 3 ಜ್ಯೂಸಲ್ಲಿ ಯಾವುದನ್ನಾದರೂ ಕುಡಿಬೋದು. ಈ ಪೌಡರ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಅಕ್ಯುಪ್ರೆಷರ್ ಪಾಯಿಂಟ್ ಆ್ಯಂಡ್ ಮುದ್ರಾ. ಅಕ್ಯುಪ್ರೆಷರ್ ಪಾಯಿಂಟ್ಸಲ್ಲಿ ನಿಮ್ಮ ಕೈಯಲ್ಲಿ ನೋಡಿ, ಇವೆರಡು ತೋರು ಬೆರಳು, ಮಧ್ಯ ಬೆರಳು, ಮಧ್ಯದ ಪಾಯಿಂಟು, ಈ ಮಧ್ಯದ ಪಾಯಿಂಟು ಕಾಣಿಸ್ತಾ ಇದೆ ಅಲ್ವಾ, 2 ಕೈಯಲ್ಲೂ ಅದೇ ಪಾಯಿಂಟು, ತೋರು ಬೆರಳು, ಮಧ್ಯದ ಬೆರಳು, ಮಧ್ಯದಲ್ಲಿ ಈ ಪಾಯಿಂಟ್ನ ಹೀಗೆ 50 ಸಲನಾದರೂ ಹೀಗೆ ಜಸ್ಟ್ ಹೀಗೆ 50 ಸಲ ಪ್ರೆಸ್ ಮಾಡ್ಕೋಬೇಕು. ದಿನಕ್ಕೆ 2ರಿಂದ 3 ಸಲ ಪ್ರೆಸ್ ಮಾಡ್ಕೊಳ್ಳಿ. ಇದು ಐಸ್ ಹೆಲ್ತ್ನ ಇಂಪ್ರೂವ್ ಮಾಡುವಂಥ ಪಾಯಿಂಟು. ಹೆಬ್ಬೆರಳಿಂದ ಪ್ರೆಸ್ ಮಾಡಿದರೆ ಚೆನ್ನಾಗಿ ಪ್ರೆಷರ್ ಆಗುತ್ತೆ, ಅದಕ್ಕೋಸ್ಕರ ಹೆಬ್ಬೆರಳನ್ನ ಯೂಸ್ ಮಾಡ್ತಾರೆ ಪ್ರೆಷರ್ ಪಾಯಿಂಟ್ಸ್ಗೆ. ಈ ಪಾಯಿಂಟ್, ಇವೆರಡು ಮಧ್ಯದ ಪಾಯಿಂಟ್. ಇಲ್ಲಿ ಹೀಗೆ 1 2 3 4 ಹೀಗೆ 50 ಸಲ. ಅಕ್ಯುಪ್ರೆಷರ್ನ ಊಟ ಮಾಡಿದ ತಕ್ಷಣ ಮಾಡಬಾರ್ದು, ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಊಟಕ್ಕಿಂತ ಮುಂಚೆ ಮಾಡಿ, ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು. ಸಂಜೆ ಹೊತ್ತು ಖಾಲಿ ಹೊಟ್ಟೆ ಇರುತ್ತಲ್ವ, ಆ ಟೈಮಲ್ಲಿ ಮಾಡಿ, ಊಟ ಆದ ತಕ್ಷಣ ಮಾಡಬಾರ್ದು. ಹೀಗೆ 50 ಸಲ. ಬಲಗೈಲೂ ಅಷ್ಟೇ ನೋಡಿ, ತೋರು ಬೆರಳು, ಮಧ್ಯದ ಬೆರಳು, ಮಧ್ಯದಲ್ಲಿ ಈ ಪಾಯಿಂಟ್ ಪ್ರೆಸ್ ಮಾಡಿ. ಇದು ಕಣ್ಣಿನ ಆರೋಗ್ಯನ ಹೆಚ್ಚಿಸುತ್ತೆ. ಇದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಹೆಬ್ಬೆರಳಲ್ಲಿ ಈ ಪಾಯಿಂಟ್ಸಲ್ಲಿ ಡಾಟ್ ಹಾಕಿದ್ದೀನಿ ನೋಡಿ, ಹೆಬ್ಬೆರಳಲ್ಲಿ ಈ ಪಾಯಿಂಟ್ಸ್ ಈ ಥರ ಜಸ್ಟ್ ಹೀಗೆ ಪ್ರೆಸ್ ಮಾಡಿ. ಹೀಗೆ ಒಂದು 20ರಿಂದ 50 ಸಲ, ಒನ್ ಟೈಮ್ಗೆ ಒಂದು 50 ಸಲ. ಅದೇ ರೀತಿ ಈ ಕಡೆನೂ ಅಷ್ಟೇ, ಈ ಪಾಯಿಂಟ್ ತೋರಿಸಿದೇನಲ್ವ, ಅದೇ ಪಾಯಿಂಟಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಆ್ಯಂಡ್ 2nd ಪಾಯಿಂಟ್. ಈ 2 ಅಕ್ಯುಪ್ರೆಷರ್ ಪಾಯಿಂಟ್ಸಲ್ಲಿ ಪ್ರತಿದಿನ ನೀವು 50 ಸಲ ಪ್ರೆಸ್ ಮಾಡಬೇಕು. 2ರಿಂದ 3 ಸಲ ಮಾಡಬೇಕು, ಖಾಲಿ ಹೊಟ್ಟೆಲೇ ಮಾಡಬೇಕು. ಖಂಡಿತವಾಗ್ಲೂ 2ರಿಂದ 3 ತಿಂಗಳು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಐಸೈಟಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಬರುತ್ತೆ, ನೀವೇ ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ. ನೆಕ್ಸ್ಟ್ ಇನ್ನು ಮುದ್ರಾಸ್. ಕಣ್ಣಿನ ಆರೋಗ್ಯನ ಹೆಚ್ಚಿಸುವಂತಹ ಮುದ್ರೆಗಳು ಕೂಡ ಇದೆ. ಅದರಲ್ಲಿ ಮೇಯ್ನಾಗಿ 2 ಮುದ್ರೆ ನಾನು ತುಂಬ ಡಾಕ್ಟರ್ನ ಕೇಳಿದಾಗ ಗೊತ್ತಾಗಿದ್ದು. 2 ಮುದ್ರೆ ಅವ್ರು ಹೇಳಿದರು. ಒಂದು ಪ್ರಾಣ ಮುದ್ರೆ, ಇನ್ನೊಂದು ಸೂರ್ಯ ಮುದ್ರೆ. ಫಸ್ಟು ಪ್ರಾಣ ಮುದ್ರೆ ಹೇಳ್ಕೊಡ್ತೀನಿ. ಕಿರಿಬೆರಳು, ಉಂಗುರ ಬೆರಳು ಹೀಗೆಲ್ಲ ಮಾಡಬಾರ್ದು, ಟಚ್ ಮಾಡಬೇಕು ನೋಡಿ. ಲಾಸ್ಟ್ ಟಿಪ್ ಇರುತ್ತಲ್ವ, ಅದನ್ನು ಹೀಗೆ ಟಚ್ ಜಸ್ಟ್ ಅಂದರೆ ಪ್ರೆಸ್ ಮಾಡ್ಕೊಳ್ಳಿ. ಇದು ರೌಂಡಾಗಿರಬೇಕು, ಹಿಂಗೆ ಮಾಡೋದು ಎಲ್ಲ ಮಾಡಬೇಡಿ. ಜಸ್ಟ್ ಇದು ರೌಂಡ್ ಶೇಪಲ್ಲಿ ಇರಬೇಕು ನೋಡಿ, ಈ ಥರ. ಇವೆರಡು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ. ಇದು ರೌಂಡ್ ಶೇಪಲ್ಲಿ ಇರಬೇಕು, ಕಾಣಿಸ್ತಿದೆ ಅಲ್ವಾ ನೋಡಿ, ಇದು ರೌಂಡ್ ಶೇಪಲ್ಲಿ ಇರಬೇಕು. ಇವೆರಡು ಹೀಗಿರಬೇಕು, ಹೀಗೆ ಟಿಪ್ಪಲ್ಲಿ ಟಚ್ ಮಾಡಬೇಕು. ಈ ಥರ ಎಲ್ಲ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಟಿಪ್ 3 ಎಡ್ಜ್ ಕರೆಕ್ಟಾಗಿ. ಓಕೆ. ಹೀಗೆ 2 ಕೈಲೂ ಅದೇ ಸೇಮ್, ಕಿರಿಬೆರಳು, ಉಂಗುರ ಬೆರಳು, ಇವೆರಡು ಈ ಥರ ಸ್ಟ್ರೈಟ್. ಇದು ಪ್ರಾಣ ಮುದ್ರೆ. ಇದನ್ನು 15 ನಿಮಿಷನಾದರೂ ಮಾಡಬೇಕು. ಇದು ಊಟ ಆಗಿ ಅಟ್ಲೀಸ್ಟ್ ಒಂದು 2 ಗಂಟೆ ಆಗಬೇಕು. ಊಟಕ್ಕಿಂತ ಮುಂಚೆ ಮಾಡಿದ್ರೇ ಒಳ್ಳೆಯದು. ಬೆಳಗ್ಗೆ ಹೊತ್ತೇ ಮಾಡಿ, ತುಂಬ ಒಳ್ಳೆಯದು. ಇಲ್ಲಾಂದರೆ ಸಂಜೆ ಹೊತ್ತು ಮಾಡಿ. ಇದನ್ನು ಅಷ್ಟೇ ಒಂದು 2 ಸಲನಾದರೂ ಮಾಡಬೇಕು. 15 ನಿಮಿಷ ಮಾಡಬೇಕು. 15 ನಿಮಿಷ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 10 ನಿಮಿಷನಾದರೂ ಮಾಡಿ ದಿನಕ್ಕೆ. 10 ನಿಮಿಷ ಬೆಳಗ್ಗೆ, 10 ನಿಮಿಷ ಸಂಜೆ. ಪ್ರಾಣ ಮುದ್ರೆ. ನೆಕ್ಸ್ಟ್ ಸೂರ್ಯ ಮುದ್ರೆ. ಉಂಗುರ ಬೆರಳನ್ನು ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಟಿಪ್ಪಲ್ಲ, ಈ ಥರ
ಟಿಪ್ ಮೇಲೆ ಈ ಥರ ನೋಡಿ, ಈ ಥರ ಸೂರ್ಯ ಮುದ್ರೆ. ಈ ಸೂರ್ಯ ಮುದ್ರೆನೂ ಅಷ್ಟೇ ಒಂದು 15 ನಿಮಿಷ ಮಾಡಬೇಕು, 2 ಸಲ ಮಾಡಿ. ಊಟಕ್ಕಿಂತ ಮುಂಚೆನೇ ಮಾಡಬೇಕು. ಊಟ ಆದ ತಕ್ಷಣ ಮುದ್ರೆಗಳು, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಕಣ್ಣಿನ ಎಕ್ಸಸೈಸ್. ಕಣ್ಣಿನ ಎಕ್ಸಸೈಸ್ ಬಗ್ಗೆ ಸಪ್ರೇಟಾಗಿ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅಥವಾ ಯೂಟ್ಯೂಬಲ್ಲಿ ಐ ಎಕ್ಸಸೈಸ್ ಕನ್ನಡ ಸಂಜೀವನಿ ಅಂತ ಸರ್ಚ್ ಮಾಡಿ ನನ್ನ ವಿಡಿಯೋ ಸಿಗುತ್ತೆ. ನೋಡಿ ಕರೆಕ್ಟಾಗಿ ಫಾಲೋ ಮಾಡಿ. ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಐ ಎಕ್ಸಸೈಸ್ ಯಾವ ಥರ ಮಾಡಬೇಕು ಅಂತ ಕಲ್ತ್ಕೊಳ್ಳಿ. ಇಷ್ಟು ಪ್ರೋಸೆಸ್ ಇರುತ್ತೆ. ಇದ್ರ ಜೊತೆಗೆ ಕೆಲವು ಟಿಪ್ಸ್ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಸನ್ ಗೇಜಿಂಗ್. ಐ ಎಕ್ಸಸೈಸ್ ಆದಮೇಲೆ ಸನ್ ಗೇಜಿಂಗ್ನ ಮಾಡಿ. ಸನ್ ಗೇಜಿಂಗ್ ಅಂದರೆ ಸೂರ್ಯೋದಯ ಆದಮೇಲೆ 1 ಗಂಟೆ, ಅಂದರೆ 6 ಗಂಟೆಗೆ ಸೂರ್ಯೋದಯ ಆದರೆ 7 ಗಂಟೆ ಒಳಗೆ ನೀವು ಸೂರ್ಯನ ನೋಡಬೇಕು. ಸೂರ್ಯನ ಕಣ್ರೆಪ್ಪೆ ಆಡಿಸ್ದಲೇ ಹಾಗೆ ನೋಡಬೇಕು. ಕಂಟಿನ್ಯೂಸ್ ಆಗಿ ಸೂರ್ಯನ ನೋಡಬೇಕು. ನಿಮಗೆ ರೆಪ್ಪೆ ಆಡಿಸ್ದಲೇ ಇರೋಕ್ಕಾಗ್ತಿಲ್ಲ ಅಂದರೆ ಒಂದೊಂದು ಸಲ ಬ್ಲಿಂಕ್ ಮಾಡಿ. ಕಣ್ಣಲ್ಲಿ ನೀರು ಬರುತ್ತೆ, ಪರವಾಗಿಲ್ಲ. ಹೀಗೆ ಒಂದು 4ರಿಂದ 5 ನಿಮಿಷ ಕಂಟಿನ್ಯೂಸ್ ಆಗಿ ಹಾಗೆ ಸೂರ್ಯನ ನೋಡಬೇಕು 7 ಗಂಟೆ ಒಳಗೆ, ಅಂದರೆ ಸೂರ್ಯೋದಯ ಆಗಿ 1 ಗಂಟೆ ಒಳಗೆ. ಅದೇ ರೀತಿ ಸಂಜೆನೂ ಅಷ್ಟೇ, ಸೂರ್ಯಾಸ್ತ ಆಗೋದಕ್ಕಿಂತ 1 ಗಂಟೆ ಮುಂಚೆ, ಅಂದರೆ 6 ಗಂಟೆಗೆ ಸೂರ್ಯಾಸ್ತ ಆಗ್ತಾಯಿದ್ರೆ 5 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಸನ್ ಗೇಜಿಂಗ್ ಅಂತಾರೆ ಇದನ್ನು. ಅದಾದಮೇಲೆ ಚೆನ್ನಾಗಿ ಕೈನ ರಬ್ ಮಾಡಿ ಹೀಗೆ ಕಣ್ಣಿನ ಮೇಲೆ ಇರಿಸ್ಕೋಬೇಕು. 1-2 ನಿಮಿಷ ಇರಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕಣ್ಣಿನ ಆರೋಗ್ಯ, ದೃಷ್ಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಐ ಪ್ಯಾಕ್ ಮಾಡ್ಕೋಬೇಕು. ಫೇಸ್ ಪ್ಯಾಕ್ ಅಲ್ಲ, ಐ ಪ್ಯಾಕ್. ಬರೀ ಐ ಪ್ಯಾಕ್ ಯಾರಿಗೆ? ಎಲ್ಲರೂ ಮಾಡ್ಕೋಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಹೆಚ್ಚಾಗಿ ಟಿ ವಿ ನೋಡ್ತಿದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ. ತುಂಬ ಥರದ ಎಲೆಕ್ಟ್ರಾನಿಕ್ ಗೆಜೆಟ್ಸ್ನ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗ್ತಾಯಿದೆ. ಕಣ್ಣಿಗೆ ರೆಸ್ಟ್ ಬೇಕಲ್ವಾ, ಅದಕ್ಕೋಸ್ಕರ ಐ ಪ್ಯಾಕ್ ಹಾಕೋಬೇಕು. ಐ ಪ್ಯಾಕ್ಗೆ ಏನು ಬಳಸಬೇಕು? ತುಂಬ ಈಸಿಯಾಗಿ ತುಂಬ ಜನಕ್ಕೆ ಗೊತ್ತಿರೋವಂಥದ್ದೇ ಸೌತೆಕಾಯಿನ ಚೆನ್ನಾಗಿ ಗ್ರೇಟ್ ಮಾಡಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇಷ್ಟು ತುರಿದ್ಬಿಡಿ. ತುರಿದ್ಮೇಲೆ ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಅಷ್ಟೇ. ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ ಮಲಗಿ. ನಂತರ ತೆಗೆದು ಒಳ್ಳೆ ನೀರಲ್ಲಿ ತೊಳ್ಕೊಳ್ಳಿ. ಸೌತೆಕಾಯಿ ಇಲ್ವಾ ಮನೆಯಲ್ಲಿ? ಸೋರೆಕಾಯಿ ಇದೆಯಾ? ಸೋರೆಕಾಯಿ ಬಳಸ್ಬೋದು. ಸೋರೆಕಾಯಿನೂ ಸಿಗ್ತಾ ಇಲ್ವಾ? ಬೂದುಗುಂಬಳಕಾಯಿ, ಆ್ಯಶ್ ಕಾರ್ಡ್ ಸಿಗುತ್ತಲ್ವ, ಅದನ್ನು ಬಳಸ್ಬೋದು. ಆಲೂಗಡ್ಡೆ ಸಿಗುತ್ತಲ್ವ ಎಲ್ಲರಿಗೂ, ಪೊಟ್ಯಾಟೊ. ಆಲೂಗಡ್ಡೆನ ಕುಯ್ದುಬಿಟ್ಟು ಬೇಯಿಸೋಕ್ಕೆ ಹೋಗಬೇಡಿ, ಚೆನ್ನಾಗಿ ತೊಳಿರಿ ಫಸ್ಟು. ತುಂಬ ಮಣ್ಣು ಕೆಮಿಕಲ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಸೊ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತುರಿದು ಆ ಆಲೂಗಡ್ಡೆ ಪೇಸ್ಟನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಸೌತೆಕಾಯಿ ಅಥವಾ ಸೋರೆಕಾಯಿ ಅಥವಾ ಆಲೂಗಡ್ಡೆ ಅಥವಾ ಬೂದುಗುಂಬಳಕಾಯಿ, ಈ 4ರಲ್ಲಿ ಯಾವುದನ್ನಾದರೂ ಬಳಸ್ಬೋದು. ಆಲೂಗಡ್ಡೆ, ಸೌತೆಕಾಯಿ ಕಾಮನಾಗಿ ಸಿಗುತ್ತೆ. ಒಂದೊಂದು ಸಲ ಒಂದೊಂದನ್ನು ಟ್ರೈ ಮಾಡಿ. ಇದರಿಂದ ಡಾರ್ಕ್ ಸರ್ಕಲ್ಸ್ ಆಗುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ನನಗೆ ತುಂಬ ಇತ್ತು, ನಾನು ಸೌತೆಕಾಯಿನ ಬಳಸ್ತಾ ಇದ್ದೀನಿ. ಇವಾಗ ನಮ್ಮೂರಲ್ಲಿ ಸೌತೆಕಾಯಿ ಸಿಗ್ತಾಯಿಲ್ಲ, ಆಲೂಗಡ್ಡೆ ಬಳಸ್ತಾ ಇದ್ದೀನಿ. ವಾರಕ್ಕೊಂದು 3 ದಿನ ಮಾಡ್ತೀನಿ, ಗ್ಯಾರಂಟಿ. ನಿಮಗೂ ಹೇಳ್ತಾ ಇದ್ದೀನಿ, ದಿನ ಬಿಟ್ಟು ದಿನ ಮಾಡಿ. ನೆಕ್ಸ್ಟ್ ತ್ರಾಟಕ ಕ್ರಿಯಾ ಅಂತ ಒಂದಿದೆ. ನಿಮಗೆ ಆನ್ಲೈನಲ್ಲಿ ತ್ರಾಟಕ ಕ್ರಿಯಾ ಅಂತ ಸರ್ಚ್ ಮಾಡಿ, ತ್ರಾಟಕ ಕ್ರಿಯಾ ಪ್ರೋಸೆಸ್ ಅಂತ ನಿಮಗೆ ಸಿಗುತ್ತೆ. ಅಂದರೆ ಒಂದು ದೀಪನ ನಿಮ್ಮ ಕಣ್ಣಿಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ಒಂದು ಟೇಬಲ್ ಮೇಲೆ ನಿಮ್ಮ ಕಣ್ಣಿನ ನೇರವಾಗಿ ದೀಪ ಇಟ್ಕೊಂಡು ಅದನ್ನು ನೋಡಬೇಕು. ಒಂದು 5ರಿಂದ 10 ನಿಮಿಷ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಅದು ತ್ರಾಟಕ ಕ್ರಿಯಾ ಅಂತಲೇ ಪ್ರೋಸೆಸ್ ಇದೆ. ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಇದನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ನಿದ್ದೆನೂ ಬರುತ್ತೆ. ನಿಮ್ಮ ಕಣ್ಣು ಫುಲ್ ರಿಲ್ಯಾಕ್ಸ್ ಆಗಿ ಕೂಲ್ ಡೌನ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ದೃಷ್ಟಿನೂ ಚೆನ್ನಾಗಾಗುತ್ತೆ. ಇನ್ನು ಇವೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಟಿಪ್ ಯಾವುದು ಗೊತ್ತಾ? ನಿಮ್ಮ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಆಫ್ ಮಾಡೋಕ್ಕಾಗ್ತಾನೆ ಇಲ್ಲ, ಅಡಿಕ್ಟ್ ಆಗಿಬಿಟ್ಟಿದ್ವಿ. ನಮಗೆ ಅದಿಲ್ಲಾಂದರೆ ಆಗೋದೇ ಇಲ್ಲ. ಅಂದರೆ ಅಟ್ಲೀಸ್ಟ್ ರಾತ್ರಿ 9 ಗಂಟೆ ಮೇಲೆ ಮೊಬೈಲ್, ಟಿ ವಿ, ಲ್ಯಾಪ್ಟಾಪ್ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಗೆಜೆಟ್ನ ಬಳಸಬೇಡಿ. ಬೆಳಗಿಂದ ಕಣ್ಣಿಗೆ ಸ್ಟ್ರೇನ್ ಕೊಟ್ಟಿರ್ತೀರ, ಇನ್ನು ರಾತ್ರಿನೂ ಅದು ಏನು ಓದ್ಕೋತಾ ಇರ್ತೀರೋ, ಅದು ಏನು ಚಾಟ್ ಮಾಡಿ ಏನು ಮಾಡ್ತಿರ್ತೀರ ಹೇಳಿ? ರೆಸ್ಟ್ ಕೊಟ್ಬಿಡಿ. ಕಣ್ಣಿಗೆ ರೆಸ್ಟ್ ಬೇಕಲ್ವಾ? ನೀವು ಇವಾಗ ರೆಸ್ಟ್ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು 6 ತಿಂಗಳು 1 ವರ್ಷದಲ್ಲಿ ಕಣ್ಣಿನ ಪ್ರಾಬ್ಲಮ್ಸ್ ಬರುತ್ತೆ. ಜೊತೆಗೆ ಸ್ಪೆಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಮಕ್ಕಳಿಗೆ ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಮಾಡಿಸಿ. 1 ಅವರ್ ಮ್ಯಾಕ್ಸಿಮಮ್. ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ಇರ್ಬೋದು ಮ್ಯಾಕ್ಸಿಮಮ್. ಇವಾಗ ಮನೇಲೇ ಇರೋದ್ರಿಂದ ಸರಿ 1 ಗಂಟೆ 1.5 ಗಂಟೆ ಟಿ ವಿ ನೋಡೋಕೆ ಬಿಡಿ. ಟಿ ವಿನೂ ಅಷ್ಟೇ ಹತ್ರದಲ್ಲಿ ತೋರಿಸ್ಬೇಡಿ, ತುಂಬ ದೂರ ಇರಬೇಕು. ಟಿ ವಿ 6 ಫೀಟ್ ದೂರ ಇರಬೇಕು, ಅಷ್ಟು ನೋಡೋದಕ್ಕೆ ಬಿಡಿ. ಅಟ್ಲೀಸ್ಟ್ ಇಂಡೋರ್ ಗೇಮ್ಸ್ನ ಆಡಿಸಿ. ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ಯಾರೂ ನೋಡೇ ಇಲ್ಲ. ಇಂಡೋರ್ ಗೇಮ್ಸ್ ಎಷ್ಟೊಂದು ಥರ ಇದೆ, ಅದನ್ನು ಮಕ್ಕಳಿಗೆ ಆಡಿಸಿ. ಬರೀ ಫೋನ್ ಗೇಮ್ಸು, ಟಿ ವಿ, ವೀಡಿಯೋ ಗೇಮ್ಸು ಅವೆಲ್ಲ ಬೇಡ. ಅದರಿಂದ ಮಕ್ಕಳು ಕಣ್ಣು ಮಾತ್ರ ಅಲ್ಲ, ಅವರ ಬುದ್ಧಿನೂ ಹಾಳಾಗ್ತಾಯಿದೆ, ಅವರ ಆರೋಗ್ಯನೂ ಹಾಳಾಗ್ತಾಯಿದೆ. ನಿಮ್ಮ ಮಕ್ಕಳಿನ ಆರೋಗ್ಯ ನಿಮ್ಮ ಕೈಯಲ್ಲೇ.
ನೋಡಿದ್ರಲ್ಲ ಫ್ರೆಂಡ್ಸ್, ಡಯೆಟಲ್ಲಿ ಕಣ್ಣಿನ ಆರೋಗ್ಯಕ್ಕೋಸ್ಕರ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಆಹಾರ, ಜ್ಯೂಸ್, ಪೌಡರ್, ಅಕ್ಯುಪ್ರೆಷರ್ ಪಾಯಿಂಟ್ಸ್, ಮುದ್ರೆ, ಐ ಎಕ್ಸಸೈಸ್, ಸನ್ ಗೇಜಿಂಗ್, ಕೆಲವು ಟಿಪ್ಸ್ ಇಷ್ಟನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕಣ್ಣಿನ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಪೆಕ್ಸ್ ಇದೆಯಾ ಅವ್ರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.